ರಾಜ್ಯದ ಕೆಪಿಎಸ್ಸಿ ನಲ್ಲಿ ಇತ್ತೀಚೆಗೆ ನಡೆದಂತಹ ಪರೀಕ್ಷೆ ಮತ್ತು ಅದರ ಫಲಿತಾಂಶದ ಕುರಿತಂತೆ ಎದ್ದಿರುವಂತಹ ಅನುಮಾನಗಳು ರಾಜ್ಯದಲ್ಲಿರುವಂತಹ ವಿದ್ಯಾರ್ಥಿಗಳ ನಡುವೆ ಒಂದು ದೊಡ್ಡ ಆತಂಕದ ವಾತಾವರಣವನ್ನು ಇವತ್ತು ಸೃಷ್ಟಿ ಮಾಡಿದೆ. ಹಳ್ಳಿಯಲ್ಲಿರುವಂತಹ ಒಬ್ಬ ಯುವಕನಿಗೆ ತನ್ನ ವಿದ್ಯಾಭ್ಯಾಸ ಮುಗಿದ ನಂತರ ಸರ್ಕಾರಿ ಹುದ್ದೆ ಸಿಗಬೇಕು ಅನ್ನುವಂಥದ್ದು ಸಹಜವಾಗಿ ಎಲ್ಲರ ಮನೆಗಳಲ್ಲಿ, ಪೋಷಕರಲ್ಲಿ ಮತ್ತು ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಸಹಜವಾಗಿರುವಂತಹ ಒಂದು ಆಸೆ. ನಾನೊಂದು ಸರ್ಕಾರಿ ಉದ್ಯೋಗಕ್ಕೆ ಹೋಗ್ಬೇಕು, ಆ ಹುದ್ದೆನಲ್ಲಿ ಚೆನ್ನಾಗಿ ಕೆಲಸ ನಿರ್ವಹಣೆ ಮಾಡಬೇಕು ಅಂತೇಳಿ ಎಲ್ಲರ ಹತ್ರನೂ ಕೂಡ ಆಸಕ್ತಿ ಇರುತ್ತೆ. ಜೀವನದ ಗುರಿನೂ ಕೂಡ ಹೌದು. ಆದ್ರೆ ಇವತ್ತು ಕೆಪಿಎಸ್ಸಿ ನ ವ್ಯವಸ್ಥೆ ಏನಾಗಿದೆ ಅಂತ ಕೇಳಿದ್ರೆ, ಯಾವ ಬದುಕನ್ನ ಕಟ್ಕೊಳ್ಳಿಕ್ಕೋಸ್ಕರ ಕನಸುಗಳನ್ನ ಇಟ್ಟುಕೊಂಡು ಪರೀಕ್ಷೆಯನ್ನ ಬರೆಯುವಂತ ವಿದ್ಯಾರ್ಥಿಗಳಿಗೆ ಸರ್ಕಾರಿ ನಿಯಂತ್ರಣದಲ್ಲಿ ವಿದ್ಯಾರ್ಥಿಗಳ ಕನಸನ್ನ ಹತ್ಯೆ ಮಾಡುವಂತ ಒಂದು ಕೇಂದ್ರ ಆಗಿಬಿಟ್ಟಿದೆ ಅನ್ನುವಷ್ಟರ ಮಟ್ಟಿಗೆ ಆಕ್ರೋಶ ಇವತ್ತು ಯುವ ಸಮುದಾಯದ ನಡುವೆ ಬರ್ತಾ ಇದೆ. ಈ ಸಂಸ್ಥೆಯ ಬಗ್ಗೆ ಸಾಕಷ್ಟು ರೀತಿಯಾದಂತಹ ಅನುಮಾನಗಳು ಬೇರೆ ಬೇರೆ ಸಂದರ್ಭಗಳಲ್ಲಿ ಈ ಹಿಂದೆನೂ ಕೂಡ ಬಂದಿತ್ತು. ನನಗೆ ಅನ್ಸೋದೇನು ಅಂತ ಕೇಳಿದ್ರೆ, ಇದೊಂದು ನಿಗೂಢವಾದಂತಹ ಸಂಸ್ಥೆ. ಇದರ ಪರೀಕ್ಷೆಗಳೇ ಒಂದು ರಹಸ್ಯ ಮತ್ತು ಇದರ ಫಲಿತಾಂಶಗಳು ಒಂದು ಶಂಕಿತ ರೂಪದಲ್ಲಿ ನಡೆಯುತ್ತೆ. ಒಂದು ನಿಗೂಢ ಸಂಸ್ಥೆ ರಹಸ್ಯ ಪರೀಕ್ಷೆಗಳನ್ನ ಮಾಡುತ್ತೆ ಎನ್ನುವಂತದ್ದಾಗುತ್ತೆ. ನಿಗೂಢ ರೀತಿಯಲ್ಲಿ ಫಲಿತಾಂಶಗಳು ಬರುತ್ತೆ. ಅದ್ರ ಮೇಲೆ ಅನುಮಾನಗಳು, ಟೀಕೆಗಳು, ಪ್ರತಿಭಟನೆಗಳು, ಭ್ರಷ್ಟಾಚಾರದ ಗುಮಾನಿಗಳು, ಕೋಟ್ಯಾಂತರ ರೂಪಾಯಿಯ ಹಣದ ವ್ಯವಹಾರಗಳು. ಈ ಹಿನ್ನೆಲೆಯಲ್ಲಿ ಕೆಪಿಎಸ್ಸಿ ನ ಸುಧಾರಣೆ ಆಗಬೇಕು ಮತ್ತು ಈವರೆಗೆ ನಡೆದಂತ ಏನು ತಪ್ಪು ನಿರ್ಧಾರಗಳೆಲ್ಲವೂ ಕೂಡ ಆಗಿದೆ. ಇದ್ರ ಬಗ್ಗೆ ಎಲ್ಲಾರು ಒಂದು ಕಡೆ ತನಿಖೆ ಮಾಡಿ ಇದಕ್ಕೆ ಯಾರೊಬ್ರು ಹೊಣೆಗಾರರನ್ನಾಗಿ ಇವತ್ತು ಮಾಡಲೇಬೇಕು ಮಾನ್ಯ ಸರ್ಕಾರ. ಇಲ್ಲಿ ಯಾರಿಗೋ ಒಬ್ಬನಿಗೆ ಕೆಪಿಎಸ್ಸಿ ನ ಮುಖಾಂತರ ಸರ್ಕಾರಿ ಹುದ್ದೆ ಸಿಕ್ತು ಅನ್ನೋದು ಅಷ್ಟೇ ಅಲ್ಲ, ಆತನ ಕೈಗೆ ಮುಂದಿನ 20-30 ವರ್ಷಗಳ ಕಾಲ ಕಾರ್ಯಾಂಗಕ್ಕೆ ಒಂದು ಭವಿಷ್ಯವನ್ನ ಕೊಡುವಂತ ಕೇಂದ್ರ ಅದು. ನಾವು ಮುಂದಿನ ವ್ಯವಸ್ಥೆಯನ್ನ ಯಾರ ಕೈ ಕೊಡ್ತಾ ಇದೀವಿ ಅಂತಂದ್ರೆ, ಆ ಕೆಪಿಎಸ್ಸಿ ಮುಖಾಂತರ ಸೆಲೆಕ್ಷನ್ ಮಾಡಿ ಬರುವಂತ ವಿದ್ಯಾರ್ಥಿಗಳ ಕೈಗೆ ರಾಜ್ಯದ ಭವಿಷ್ಯವನ್ನ ಕೊಡ್ತಾ ಇದೀವಿ. ಅಂತ ಒಂದು ಭವಿಷ್ಯದ ಕೇಂದ್ರಲ್ಲೇ ನೀವೆಲ್ಲ ಒಂದ್ ಕಡೆ ಭ್ರಷ್ಟಾಚಾರ, ಅವ್ಯವಹಾರಗಳು ನಡೆದು ಬಿಟ್ರೆ, ಅಲ್ಲಿ ಭ್ರಷ್ಟಾಚಾರಕ್ಕೆ ತುತ್ತಾಗಿ ಕೆಲಸವನ್ನ ಪಡ್ಕೊಂಡಂತ ಒಬ್ಬ ಯುವಕ ಇಲ್ಲಿ ತಹಸೀಲ್ದಾರ ಏನ್ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇದೆ? ಲಕ್ಷಾಂತರ ಜನ ಸಿಇಟಿ ಪರೀಕ್ಷೆಯನ್ನ ಬರೀತಾರೆ. ಸಿಇಟಿ ಪರೀಕ್ಷೆಯ ಬಗ್ಗೆ ಗೊಂದಲ ಇಲ್ಲಿಯ ತನಕ ಗೊತ್ತೇ ಇಲ್ಲ. ನಮಗೆ ಪರೀಕ್ಷೆಯಲ್ಲಿ ಅವ್ಯವಹಾರ ಆಯ್ತು, ಗೊಂದಲ ಆಯ್ತು ಅಂತೇಳಿ ದೂರುಗಳನ್ನು ಕೇಳಲೇ ಇಲ್ಲ. ಇವತ್ತು ಯಾಕೆ ಪದೇ ಪದೇ ಕೆಪಿಎಸ್ಸಿ ನಲ್ಲೇ ಈ ರೀತಿಯಾದಂತಹ ಅನುಮಾನಗಳು ಯಾಕೆ ಬರ್ತಾ ಇದೆ? ಯಾವ ಪರೀಕ್ಷೆ ನಡೆದಾಗ್ಲೂ ಕೂಡ ಕೆಪಿಎಸ್ಸಿ ನಲ್ಲಿ ಅಲ್ಲೇನೋ ಒಂದು ಹಣದ ವ್ಯವಹಾರ ನಡೆದಿದೆ, ಭ್ರಷ್ಟಾಚಾರ ನಡೆದಿದೆ, ಸರಿಯಾಗಿಲ್ಲ ಅನ್ನುವಂತ ಕೂಗುಗಳು ಯಾಕೆ ಪದೇ ಪದೇ ಕೇಳ್ತಾ ಇದೆ? ಇದನ್ನ ಸರಿ ಮಾಡುವಂತ ಪ್ರಯತ್ನವನ್ನು ಎಲ್ಲಾರ ಕಡೆಗೆ ಮಾಡಲೇಬೇಕಲ್ಲ ನಾವು. ಈ ಹಿನ್ನೆಲೆಯಲ್ಲಿ ಕೆಪಿಎಸ್ಸಿ ಇಂದ ಯಾರು ಸೆಲೆಕ್ಷನ್ ಆದ್ರೆ ಅವನನ್ನು ಅನುಮಾನದ ನೋಡುವಂತ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ಮೂಡು ಬಂದಿರುವಂತದ್ದು ಖಂಡಿತ ಕರ್ನಾಟಕಕ್ಕೂ ಒಳ್ಳೇದಲ್ಲ ಮತ್ತು ಆ ಸಂಸ್ಥೆಯ ಗೌರವಕ್ಕೂ ಕೂಡ ಒಳ್ಳೇದಲ್ಲ. 24ನೇ ಇಸ್ವಿನಲ್ಲಿ ಅಧಿಸೂಚನೆ ಹೊರಡುತ್ತಿದ್ದಕ್ಕೆ ಫೆಬ್ರವರಿ 13, 2025 ಪರೀಕ್ಷೆ ಅಧಿಸೂಚನೆ ಆಗಿ ಪರೀಕ್ಷೆಗೆ 1 ವರ್ಷ ತೆಗೆದುಕೊಳ್ತಾರೆ. ಪರೀಕ್ಷೆ ಆಗಿ ಅರ್ಹತಾ ಪಟ್ಟಿಯನ್ನು ಬಿಡುಗಡೆ ಮಾಡಲಿಕ್ಕೆ ಮತ್ತೊಂದು ವರ್ಷ ತೆಗೆದುಕೊಳ್ತಾರೆ. ಅಂದ್ರೆ 3 ವರ್ಷ ಒಂದು ಹುದ್ದೆಯನ್ನ ಭರ್ತಿ ಮಾಡಲಿಕ್ಕೆ ಕೆಪಿಎಸ್ಸಿ ತೆಗೆದುಕೊಳ್ಳೋ ಕಾರಣಕ್ಕೆ ಇಲ್ಲೇ ಅನುಮಾನಗಳು ಪ್ರಾರಂಭ ಆಗಿರೋದು. ಯಾಕೆ ಇದನ್ನ ಇಷ್ಟು ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ಮತ್ತು ಬಹುಕೋಟಿಯ ದುಡ್ಡಿನ ವ್ಯವಹಾರಗಳಲ್ಲಿ ಕೈ ಬಲವಾದಂತ ಅನುಮಾನಗಳು ಯಾಕೆ ಬರ್ತಾ ಇದೆ ಅಂತ ಹೇಳಿದ್ರೆ, 4 ವರ್ಷದಲ್ಲಿ ಕಾರ್ಯದರ್ಶಿಗಳ 4 ಬದಲಾವಣೆಗಳಾಯ್ತು. 4 ಜನರನ್ನ ಬದಲಾವಣೆ ಮಾಡ್ತಾರೆ ಕಾರ್ಯದರ್ಶಿಗಳನ್ನ. 4 ವರ್ಷದಿಂದ ಒಬ್ಬರೇ ಕಂಟ್ರೋಲರ್ ಇದ್ದಾರೆ. ಕಂಟ್ರೋಲರ್ ಮೇಲೆ ಅನುಮಾನ ಪಡೋದ, ಕಾರ್ಯದರ್ಶಿ ಮೇಲೆ ಅನುಮಾನ ಪಡೋದ, ಅಥವಾ ಇಡೀ ಸಮಿತಿಯ ಅಧ್ಯಕ್ಷರು ಉಳಿದಂತ ಸದಸ್ಯರ ಮೇಲೆ ಅನುಮಾನ ಪಡೋದ? ನಾನು ನೋಡ್ತಾ ಇದ್ದೆ 2004ರಿಂದ ಎಷ್ಟು ಜನ ಕಾರ್ಯದರ್ಶಿಗಳಾಗಿದ್ದಾರೆ ಅಂತ. ಒಬ್ರು ಅಧಿಸೂಚನೆ ಹೊರಡಬೇಕಾದ್ರೆ ಒಬ್ರು ಕಾರ್ಯದರ್ಶಿ, ಪರೀಕ್ಷೆ ಕ್ವಶನ್ ಪೇಪರ್ ಪ್ರಿಂಟ್ ಆಗಬೇಕಾದ್ರೆ ಒಬ್ರು ಕಾರ್ಯದರ್ಶಿ, ಪರೀಕ್ಷೆ ಬರಿಬೇಕಾದ್ರೆ ಒಬ್ರು ಕಾರ್ಯದರ್ಶಿ, ಫಲಿತಾಂಶ ಬರಬೇಕಾದ್ರೆ ಒಬ್ರು ಕಾರ್ಯದರ್ಶಿ, ಕಂಟ್ರೋಲರ್ ಒಬ್ರೆ. ಈಗ ಇಲ್ಲಿ ಅನುಮಾನಗಳು ಬರ್ತಾ ಇರುವಂತದ್ದೇ ಕಂಟ್ರೋಲರ್ ಮೇಲೆ. ಈ ಕಂಟ್ರೋಲರ್ ಕೆಲಸ ಏನು? ಎಲ್ಲಾರು ಒಂದು ಕಡೆಗೆ ಸರ್ಕಾರಿ ಹುದ್ದೆಗಳು ಸಾಮಾನ್ಯ ಜನರಿಗೆ ಸಿಗೋಂಗಿಲ್ವಾಗರೆ. ಸರ್ಕಾರಿ ಹುದ್ದೆ ಕೇವಲ ಶ್ರೀಮಂತರಿಗೆ ಮಾತ್ರ ಸರ್ಕಾರಿ ಹುದ್ದೆನಾ? ಪ್ರಭಾವಿ ಇರುವಂತರಿಗೆ ಮಾತ್ರ ಸರ್ಕಾರಿ ಹುದ್ದೆನಾ? ಉಳ್ಳವರಿಗೆ ಮಾತ್ರ ಸರ್ಕಾರಿ ಹುದ್ದೆನಾ? ಅಥವಾ ಯಾರೋ ಸರ್ಕಾರಿ ನೌಕರರಿದ್ದಾರೆ ಅವನ ಮಗನಿಗೆ ಮಾತ್ರ ಸರ್ಕಾರಿ ಹುದ್ದೆನಾ? ಇದು ಇವತ್ತು ಚರ್ಚೆ ಆಗ್ತಾ ಇರುವಂತ ವಿಷಯಗಳು. ಮಾನ್ಯ ಅಧ್ಯಕ್ಷ, ಇಲ್ಲಿ ಬಹಳ ಚರ್ಚೆಯ ವಿಷಯ ಮತ್ತು ಪತ್ರಿಕೆಗಳು ಬಹಳ ದೊಡ್ಡದಾಗಿ ಬಿಂಬಿಸಿರುವಂತದ್ದು ಏನು ಅಂತ ಕೇಳಿದ್ರೆ, ಒಂದು ಕೊಠಡಿಯಲ್ಲಿ 24 ಜನ ಪರೀಕ್ಷೆಯನ್ನು ಬರೀತಾರೆ. ಈಗ ಎದ್ದಿರುವಂತ ಅನುಮಾನ ಅಂತ ಕೇಳಿದ್ರೆ, ಒಂದೇ ಕೊಠಡಿಯಲ್ಲಿ ಇದ್ದಂತ 11 ಜನರಿಗೆ ಅರ್ಹತೆ ಪಡ್ಕೊಂಡ್ಬಿಟ್ಟಿದ್ದಾರೆ ಅಂತ. ಹಾಗಾದ್ರೆ ಆ ಕೊಠಡಿಯಲ್ಲಿ 11 ಜನ ಅರ್ಹತೆ ಇಲ್ವಾ ಅನ್ನೋಂತ ಪ್ರಶ್ನೆ ಅಲ್ಲ. ಇಲ್ಲಿ ಒಂದೇ ಸೀರಿಯಲ್ ನಂಬರ್ ಸರಣಿ ಸೀರಿಯಲ್ ನಂಬರ್ಗಳಲ್ಲೇ ಇರುವಂತವ್ರು ತೆಗೆದುಕೊಂಡಿದ್ದಾರೆ. ಒಂದೇ ಕೊಠಡಿಯಲ್ಲಿ 11 ಜನರ ಮೇಲೆ ಜನರಿಗೆ ಕೆಲಸ ಸಿಕ್ಕಿದೆ. ಅಂದ್ರೆ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಾರೆ. ಮಾಸ್ ಆಗಿ ಆಲ್ ಮ್ಯಾನೇಜ್ಮೆಂಟ್ ಪರೀಕ್ಷಾ ಕೊಠಡಿಗಳ ಮ್ಯಾನೇಜ್ಮೆಂಟ್ ಗಳನ್ನೇ ಆಗ್ಬಿಟ್ಟಿದೆಯೋ ಅನ್ನುವಷ್ಟರ ಮಟ್ಟಿಗೆ ಅನುಮಾನಗಳು ಇವತ್ತು ವ್ಯಕ್ತ ಆಗಿದೆ. ಸೀರಿಯಲ್ ಇದ್ದರೆ ಯಾರ ಪರೀಕ್ಷೆಯಲ್ಲಿ ಕೂತಾರ ಎಲ್ಲರೂ
ಅರ್ಹತಾ ಪಟ್ಟಿಯಲ್ಲಿ ಬಂದ್ಬಿಟ್ಟಿದೆ ಎನ್ನುವಂಥದ್ದು ಬಹಳ ಅನುಮಾನ. ಒಂದೇ ಕುಟುಂಬದವರಿಗೆ 4 ಜನರಿಗೆ ಇಲ್ಲಿ ಅರ್ಹತಾ ಪಟ್ಟಿ ಬಂದ್ಬಿಟ್ಟಿದೆ ಅಂತ ಅನುಮಾನಗಳಾಗ್ತಾ ಇರುವಂತದ್ದು. ಹಾಗಾದ್ರೆ ಅವರು ಬುದ್ಧಿವಂತರ ಅಲ್ವಾ ಅನ್ನುವಂತ ವಾದಕ್ಕೆ ನಾನು ಹೋಗೋದಿಲ್ಲ. ಇಷ್ಟು ಜನ ಹೆಂಗೆ ಅದು ಒಂದೇ ಎಕ್ಸಾಮ್ ನಲ್ಲಿ ಹೆಂಗ್ ಪಾಸ್ ಆಗ್ಬಿಟ್ರು ಅನ್ನುವಂತ ಎಲ್ಲ ಅನುಮಾನಗಳು ಬರ್ತಾ ಇರುವಂತ ಸಂದರ್ಭದಲ್ಲಿ ಇದನ್ನ ಸರ್ಕಾರ ಇವತ್ತು ಅರ್ಥ ಮಾಡ್ಕೊಳ್ಬೇಕು ಅನ್ನುವಂತ ವಾದವನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಕೆಪಿಎಸ್ಸಿ ಮತ್ತು ಸರ್ಕಾರ ಮೌನವಾಗಿದ್ದ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಇಷ್ಟು ದೊಡ್ಡ ಅನ್ಯಾಯ ಆದ್ರೂ ಕೂಡ ಅವರ ಧ್ವನಿಯನ್ನು ಎತ್ತುವಂತ ಪರಿಸ್ಥಿತಿಯಲ್ಲಿ ಯಾರು ಇಲ್ಲ.